ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀತಿ, ಪ್ರೇಮ, ದಾಂಪತ್ಯ ಮತ್ತು ಅದರ ಮುಂದುವರೆದ ಭಾಗ ಹಲವಾರು ಸಂದರ್ಭಗಳಲ್ಲಿ ವಿಚ್ಛೇದನಕ್ಕೆ ತಿರುಗುತ್ತೆ. ಹಾಗಾದ್ರೆ ಪ್ರೀತಿ ಪ್ರೇಮ ಅಂದಾಗ ಯಾವ ಗ್ರಹಗತಿಗಳಿಂದ ಶುಭ ಜೀವನವನ್ನ ನಡೆಸಬಹುದಾಗತ್ತೆ, ಇನ್ನು ಅದೇ ಸಂಬಂಧಗಳಲ್ಲಿ ಬಿರುಕು ಉಂಟಾಗೋದಕ್ಕೆ ಕಾರಣ ಏನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಹಾಗೇನೆ ವಂಶಪಾರಂಪರ್ಯ ಜ್ಯೋತಿಷಿಗಳಾಗಿರುವಂತಹ ಪಂಡಿತ್ ನಾಗೇಶ್ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗೀಶಾದ್ಯ ಸುಮನಸಃ ಸರ್ವಸ್ತ್ರ ನಾಮಪಕ್ರಮ ಯಮ್ನತೋ ಕೃತ ಕೃತ್ಯೋ ಶಿಹುತಂ ನಮಾಮಿ ಗಜಾನನಂ. ಗುರುಗಳೇ, ಪ್ರತಿಯೊಬ್ಬರಿಗೂ ಕೂಡ ಸುಂದರವಾದ ಜೀವನ ನಡೆಸಬೇಕು, ತನ್ನ ಸಂಗಾತಿ ಜೊತೆ ಒಂದೊಳ್ಳೆ ಬದುಕನ್ನು ನಡೆಸಬೇಕು ಅನ್ನುವಂಥ ಆಸೆ ಸಹಜವಾಗಿದ್ದೇ ಇರತ್ತೆ. ಸುಂದರವಾದ ಜೀವನ ಇರಬೇಕು ಅನ್ನೋದಾದ್ರೆ ಭಗವಂತನ ಪ್ರೇರಣೆ ಅನ್ನೋದಿರಬೇಕು, ಅವನ ಆಶೀರ್ವಾದ ಅನ್ನೋದಿರಬೇಕಾಗತ್ತೆ. ಹಾಗಾಗಿ ಒಂದು ಸುಂದರ ಜೀವನಕ್ಕೆ ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಕಾರಣ ಆಗುತ್ತೆ? ಗ್ರಹಗತಿಗಳಿರ್ಬೋದು, ಭಗವಂತನ ಆಶೀರ್ವಾದ ಅನ್ನೋದು ಎಷ್ಟರ ಮಟ್ಟಿಗೆ ಕಾರಣ ಆಗಿರುತ್ತೆ? ಅಂದರೆ ಸೃಷ್ಟಿಕಾರಕ, ಸ್ಥಿತಿಕಾರಕ, ಲಯಕಾರಕ ಅಂತ ಏನು ಹೇಳ್ತೀವೋ ಹಾಗೆ ನಮ್ಮ ಪ್ರಣವ ಸ್ವರೂಪಿ ಓಂಕಾರದಿಂದಲೂ ಕೂಡ ಶಿವ ಮತ್ತು ಪಾರ್ವತಿ, ವಿಷ್ಣು ಮತ್ತು ಲಕ್ಷ್ಮಿ ಹೇಗೋ ಹಾಗೆ ಸೀತಾಮಾತಾ ರಾಮ ಸೀತಾರಾಮ ಹೇಗೋ ದೇವಾನ್ ದೇವತೆಗಳಲ್ಲೂ ಕೂಡ ಪ್ರೀತಿ, ವಿಶ್ವಾಸ, ದಾಂಪತ್ಯ ಜೀವನ ಹೇಗೆ ನಡೆಸಬೇಕು, ಹೇಗೆ ಇದೆ, ನವಗ್ರಹಗಳಿಗೆ ದೇವಾನ್ ದೇವತೆಗಳಿಗೇನೆ ಅಧಿಪತಿಯಾಗಿ ನವಗ್ರಹಗಳ ಲಾಲನೆ ಪಾಲನೆ, ನವಗ್ರಹಗಳ ಹೇಗೆ ಜೀವನದ ಬುನಾದಿ ಅನ್ನುವಂಥದ್ದು ತಿಳಿಸ್ಕೊಟ್ರು. ಹಾಗೆ ಮನುಕುಲದಲ್ಲೂ ಕೂಡ ನಮ್ಮ ಗ್ರಹಗತಿಗಳ ಆಧಾರದ ಮೇರೆಗೆ ನಮ್ಮ ಜೀವನ ಹೇಗೆ ನಡೀತಾ ಇದೆ, ಪ್ರೀತಿ ವಿಶ್ವಾಸ ಅಂತಂದ್ರೆ ಹೇಗೆ, ಹೊಂದಾಣಿಕೆ ಅನ್ನುವಂಥದ್ದು ಹೇಗೆ, ಈ ಎಲ್ಲಾ ವಿಷಯಗಳಿಗೂ ಕೂಡ ನವಗ್ರಹ ಮತ್ತು ಜಾತಕನೇ ಮೂಲ. ಪೂರ್ವ ಜನ್ಮದ ಕರ್ಮ ಅನ್ನುವಂತಿದ್ದಾಗ, ಪೂರ್ವ ಜನ್ಮದ ಫಲ ಅಂತಿದ್ದಾಗ ನಮಗೆ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತದೆ. ಅಂದ್ರೆ ದಾಂಪತ್ಯ ಜೀವನ ಅನ್ನುವಂಥದ್ದು ಸೃಷ್ಟಿಕರ್ತ ಸೃಷ್ಟಿ ಮಾಡುವಂಥದ್ದು, ನಮ್ಮ ಕೈಗಳಲ್ಲಿಲ್ಲ. ಅಂದ್ರೆ ಮೊದಲೆಲ್ಲಾನು ಪೂರ್ವಿಕರು ಅಂದ್ರೆ ನಮ್ಮ ತಾತ ಮುತ್ತಾದರ ಕಾಲದಲ್ಲೆಲ್ಲಾನು ಕೂಡ 100 ವರ್ಷ 200 ವರ್ಷಗಳ ಹಿಂಭಾಗದಲ್ಲಿ ಒಂದು ಸರಿ ಅಂದ್ರೆ ಬೇಗನೆ ಹೆಣ್ಮಕ್ಳಲ್ಲಿ ಬಾಲ್ಯ ವಿವಾಹ ಅನ್ನುವಂಥದ್ದು ಇತ್ತು ಮೊದಲೆಲ್ಲಾನು. ಮತ್ತು 17, 18, 19 ವರ್ಷಗಳಿಗೆಲ್ಲಾನು ಕೂಡ ಮದುವೆ ಅನ್ನುವಂಥದ್ದು ಆಗೋಗ್ತಾ ಇತ್ತು. ಅಷ್ಟು ಬೇಗ ಮದುವೆ ಆದ್ರೂ ಕೂಡ ಜೀವನ ಪರ್ಯಂತ ಅಂತಂದ್ರೆ ಯಾವುದೇ ರೀತಿ ಕುಟುಂಬದಲ್ಲಿ ಸಾಮರಸ್ಯ ಅನ್ನುವಂಥದ್ದು ಬಂದ್ರೂ ಕೂಡ ಸ್ಟಿಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇದ್ರು ಇಬ್ರು ಕೂಡ. ಅಂದ್ರೆ ಮಕ್ಕಳು ಒಂದು 5 ಜನ ಆದ್ರು, 10 ಜನ ಆದ್ರು, 11 ಜನ ಆದ್ರು, 12 ಜನ ಆಗಿರೋ ಮಕ್ಕಳನ್ನು ಕೂಡ ಹಿಂದೆ ಎಲ್ಲಾನು ಇದ್ರು. ಯಾವುದೇ ಹಾಸ್ಪಿಟ್ಲ್ಗಳಲ್ಲಿಲ್ಲ, ಯಾವುದೇ ಹೆರಿಗೆಗೆ ಅನ್ನುವಂಥದ್ದು ನೋವು ಪಡ್ತಾ ಇರಲಿಲ್ಲ. ದಾಂಪತ್ಯ ಜೀವನ ಅನ್ನುವಂಥದ್ದು ತುಂಬಾ ಅನ್ಯೋನ್ಯಕತೆಯಾಗಿತ್ತು. ಮೊದಲನೇದಾಗಿ ಆವಾಗಿನ ಸಂಪ್ರದಾಯ ಮತ್ತು ಆಹಾರದ ಪದ್ಧತಿ ಮತ್ತು ಕುಟುಂಬದ ಒಂದು ಗಾಂಭೀರ್ಯತೆ, ಅಂದ್ರೆ ಒಂದು ಭಯ ಭಕ್ತಿ, ಹೀಗೆ ಬದುಕಬೇಕು, ಹೆಣ್ಮಕ್ಳು ಅಂತಂದ್ರೆ ಹೇಗೆ ಇರಬೇಕು, ಮನೆ ಕುಟುಂಬ ಅಂತಂದ್ರೆ ಹೇಗೆ ಇರಬೇಕು, ಅಂದ್ರೆ ಒಂದು ಸಾಂಪ್ರದಾಯಿಕವಾಗಿ ಒಂದು ಹಬ್ಬ ಹರಿದಿನಗಳಲ್ಲಿ, ಹರಿದಿನ ಅಂತಂದ್ರೆ ಅರಸಾವೆ ಮತ್ತು ಹಬ್ಬ ಹರಿದಿನ ಅಂತ ಹೇಳ್ತೀವಿ. ಭಗವಂತನ ನಿಷ್ಠೆಯಿಂದ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಒಂದು ಸಾರಸ್ಯ, ಒಂದು ತಾತ್ಪರ್ಯ ಅನ್ನುವಂಥದ್ದು ಇತ್ತು. ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಮೈಂಡ್ ಮೆಚೂರ್ಡ್, ಫ್ರೀಡಮ್, ಸ್ವತಂತ್ರ ಅನ್ನುವಂಥದ್ದು ನಾವೆಷ್ಟರ ಮಟ್ಟಿಗೆ ಸ್ವತಂತ್ರ ಅನ್ನುವಂಥದ್ದು ಕೊಡ್ತಾ ಇದೀವೋ ಅಷ್ಟೇ ಮಟ್ಟಿಗೆನೆ ನಮ್ಮ ಸಂಪ್ರದಾಯಗಳನ್ನ ನಾವು ನಮ್ಮಿಂದ ನಾವೇ ಕಳ್ಕೊಳ್ತಾ ಇದ್ದೀವಿ. ಸಂಪ್ರದಾಯಗಳನ್ನ ಎಲ್ಲಿ ನಶಿಸಿ ಹೋಗ್ತಾ ಇದೋ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾರಸ್ವ ತತ್ವ ಅನ್ನುವಂಥದ್ದು ಏನಾಯ್ತೋ ಅದು ಕಡಿಮೆ ಆಗ್ತಾ ಇದೆ. ನಮಗೆ ಬುದ್ಧಿ ಭ್ರಮಣೆ ಆಗೋಗ್ತಾ ಇದೆ. ಅಂತಂದ್ರೆ ಇರುವಂತಹ ರಿಯಾಲಿಟಿ ಜ್ಞಾನ ಅನ್ನುವಂಥದ್ದು ಏನಾಯ್ತೋ, ಸನಾತನ ಧರ್ಮ ಅನ್ನುವಂಥದ್ದು ಏನಾಯ್ತೋ, ಆ ಧರ್ಮದ ಪ್ರಕಾರವಾಗಿ ನಡ್ಕೋಬೇಕಾಗಿರುವಂಥದ್ದೆಲ್ಲಾನು ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಏನು ಇವಾಗ ವಿದೇಶಿಗಳಲ್ಲಿ ನಡೀತಾ ಇದೆಯೋ ಇದೆಲ್ಲಾನು ನಾವು ಆಡಂಬರವಾಗಿ ನಾವು ತಗೋಬಿಡ್ತಾ ಇದ್ದೀವಿ. ನಮ್ಮಲ್ಲಿ ಪ್ಯೂರಿಟಿ ಅನ್ನುವಂಥದ್ದು ಏನಿದೆಯೋ ಅವರು ವಿದ್ಯಾಭ್ಯಾಸದಿಂದ ಭಗವದ್ಗೀತೆಯನ್ನು ಓದಿ, ಹಿಂದೂ ಪುರಾಣಗಳನ್ನು ಓದಿ ಅವ್ರು ನಮಗ್ ಕನ್ವರ್ಟ್ ಆಗ್ತಾ ಇದ್ದಾರೆ. ಲಕ್ಷಾಂತರ ಜನಗಳು ನಮ್ಮ ಸ್ವಯಂ ಅನುಭವದಿಂದ, ನಾನು ಕಡಿಮೆ ಅಂತಂದ್ರೆ 13-14 ದೇಶಗಳು ಸುತ್ತಿ ಬಂದಿರೋಂಥ ನಮ್ಮ ಜಾಗ ಹೊರಗಡೆಯಿಂದ ಹೋದಾಗ್ಲೇನೆ ಅವ್ರಿಗೆ ಇರುವಂತಹ ನಮ್ಮ ಹಿಂದೂ ಧರ್ಮ, ನಾನು ಇಂಡಿಯನ್ ಅಂತಂದ್ರೆ ಹೌದಾ ಇಂಡಿಯನ್ ಅಂತ ಅನ್ಬಿಟ್ಟು ಎಷ್ಟು ಆಶ್ಚರ್ಯಕರವಾಗಿ ಮತ್ತು ಅನುಬಂಧದಿಂದ ಮಾತಾಡ್ತಾರೆ. ನಾನು ಹಿಂದೂ ಆಗ್ತಾ ಇದ್ದೀನಿ, ನಾನು ಕೂಡ ಹಿಂದೂ ಅಂತ ಹೇಳ್ಕೊಳ್ತಾರೆ.
ನಾವೇನ್ ಮಾಡ್ತಾ ಇದೀವಿ, ನಮ್ಮ ತನನ ಬದಿಗಿಟ್ಬಿಟ್ಟು ಬೇರೆ ಫ್ಯಾಷನ್ ಆಗಿ ಮಾತಾಡ್ತಾ ಇದ್ದೀವಿ, ಫ್ಯಾಷನ್ ಆಗಿ ಓಡಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮುಖ್ಯವಾಗಿ ಗ್ರಹಗತಿಗಳ ಆರಾಧನೆ ನಮ್ಮ ಯೋಗ ಬಲದಲ್ಲೂ ಮತ್ತು ಗಂಡ ಹೆಂಡತಿನಲ್ಲಿ ಸಾಲಾವಳಿ ಅಂತ ನೋಡ್ತೀವಿ. ಅದನ್ನ ನೋಡುವಾಗ ಎಷ್ಟರ ಮಟ್ಟಿಗೆ ಫಲ ಅನ್ನುವಂಥದ್ದು ಕೊಡ್ತೈತೆ, ಅದು ಎಲ್ಲಿವರೆಗೂ ಇವರ ದಾಂಪತ್ಯ ಜೀವನದಲ್ಲಿ ಹೇಗೆ ಕಲಹ ಅನ್ನುವಂಥದ್ದು ಬರ್ತೈತೆ, ಮತ್ತು ಎಲ್ಲಿವರೆಗೂ ಶಾಶ್ವತವಾಗಿದೆಯಾ, ಮಧ್ಯದಲ್ಲಿ ಇದೆಯಾ, ಏನಾದರೂ ಸಮಸ್ಯೆಗಳಾಗ್ತಾ ಇದೆಯಾ, ಸಂತಾನ ಫಲದಲ್ಲಿ ಪ್ರಾಬ್ಲಮ್ ಇದೆಯಾ, ಇದನ್ನ ಯಾವುದನ್ನು ನೋಡ್ದಿರಾನೆ, ಸಾಲಾವಳಿ ಅನ್ನುವಂಥದ್ದು ಏನ್ ನೋಡ್ದಿರಾನೆ ಪ್ರೇಮ ವಿವಾಹ ಅನ್ನುವಂಥದ್ದು ಆಗ್ತಾರೆ. ಪ್ರೇಮ ವಿವಾಹದಲ್ಲಿ ಏನು ತಪ್ಪು ಅಂತ ಏನು ಹೇಳ್ತಾ ಇಲ್ಲ, ಬಟ್ ಏನಪ್ಪಾ ಅಂತಂದ್ರೆ ಅದು ಶಾಶ್ವತವಾಗಿ ನಮಗೆ ಎನರ್ಜಿ ಅನ್ನುವಂಥದ್ದು ಕೊಡ್ತಾ ಇಲ್ಲ. ಆದ ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ ಮದುವೆಗೆ ಮುಂಚಿತವಾಗಿ ಪ್ರೇಮ ಮಾಡ್ಬೇಕು, ಮದುವೆ ಆದ್ಮೇಲೆ ಬೇಡ ಅನ್ನುವಂಥದ್ದಲ್ಲ. ಮದುವೆ ಆದ ನಂತರ ಕಣ್ಣಿಗೆ ನನಗೆ ಯಾರಂತಂದ್ರೆ ಯಾರು ನೋಡೇ ಇರೋದೇ ಇಲ್ಲ. ಇನ್ನು ನಮ್ಮ ಟ್ರೆಡಿಷನಲ್ ಕುಟುಂಬದ ಸಮೇತವಾಗಿ ನಮ್ಮ ಕಡೆಯವರು ಅವ್ರ ಕಡೆಯವರು ಎಲ್ಲಾನು ಕೂಡ ನೋಡಿ ಅರೇಂಜ್ ಮ್ಯಾರೇಜ್ ಅನ್ನುವಂಥದ್ದು ಏನ್ ಮಾಡ್ತೀವೋ ಇದರಲ್ಲಿ ತದನಂತರ ಪ್ರೀತಿಸ್ತೀವಲ್ಲ, ಅದು ನಿಜವಾದ ಪ್ರೇಮ, ಶಾಶ್ವತವಾದ ಪ್ರೇಮ. ಗುರುಗಳಿಗೆ ಪ್ರೇಮ ವಿವಾಹ ಅಂದಾಗ ಕೆಲವರು ಕುಟುಂಬದವ್ರನ್ನ ಒಪ್ಪಿಸಿ ಮದುವೆ ಆಗುವಂತಹ ಪ್ರಕ್ರಿಯೆಯನ್ನು ನೋಡ್ತೀವಿ, ಕೆಲವರು ಕುಟುಂಬದ ವಿರೋಧವನ್ನ ಹೊತ್ಕೊಂಡು ಮದುವೆಯನ್ನ ಮಾಡ್ಕೋತಾರೆ. ಸೊ ಇಲ್ಲೂ ಕೂಡ ಗ್ರಹಗತಿಗಳ ಪಾತ್ರ ಅನ್ನೋದಿರುತ್ತಾ? ಖಂಡಿತವಾಗ್ಲೂ ಪೂರ್ವ ಜನ್ಮದ ಕರ್ಮನೂ ಕೂಡ ಹೌದು. ಈ ಜನ್ಮದಲ್ಲಿ ನಾವೇನು ಒಳ್ಳೇದ್ ಮಾಡ್ತಾ ಇದೀವೋ ಕೆಟ್ಟದ್ ಮಾಡ್ತಾ ಇದೀವೋ, ಒಳ್ಳೇದ್ ಮಾಡ್ತಾ ಇದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ ಮಾಡ್ತಾ ಇದ್ರೆ ಕೆಟ್ಟದ್ದೇ ಆಗುತ್ತೆ. ಹಿಂದೆ ಏನಂತ ಇದ್ವಿ ಅಂತಂದ್ರೆ ತಂದೆ ತಾಯಿ ಆಶೀರ್ವಾದನೋ, ಪೂರ್ವಜನದ ಪುಣ್ಯನೋ, ಭಗವಂತನ ಆಶೀರ್ವಾದನೋ ಅಂತ ಇದೀವಿ. ಕಷ್ಟ ಬಂದಾಗ ನಮ್ಮ ಹಣೆ ಬರನೇ ಸರಿ ಇಲ್ಲ ಅಂತ ಹೇಳ್ತೀವಿ. ಹೀಗೆ ನಾವು ಈ ದಿನ ನಾವು ಮಾಡ್ತಾ ಇರುವ ತಪ್ಪು ತಾಪತ್ರೆಗಳಿಗೆ ಇವಾಗ ಹಿಂದಿನ ಮಾತುಗಳ ತರ ಹಿಂದೆ ತಂದೆ ತಾಯಿ ಆಶೀರ್ವಾದ ನಾನು ಚೆನ್ನಾಗಿದ್ದೀನಿ ಅಂತ ಅನ್ನೋದಕ್ಕಿನ್ನೂ ಈಗ ನಾವು ಮಾಡ್ತಾ ಇರೋದು ನಮ್ಮ ಮಕ್ಳಿಗೆ ಹೋಗಲ್ಲ, ನಾವೇ ಅನುಭವಿಸ್ತೀವಿ. ಹೌದು. ಈಗಿನ ಕಲಿಯುಗ ಅಂತಂದ್ರೆ ಪ್ರತಿ ದಿನಾನು ಕಲಿತಾನೆ ಇರಬೇಕು. ನಮ್ಮಲ್ಲಿರುವಂತಹ ಅವಗುಣಗಳು ಹೇಗೆ ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಐತೆ. ಸಮಸ್ಯೆಗಳು ಅನ್ನುವಂಥದ್ದು ಕಾಣ್ತಾ ಐತೆ. ಹೀಗೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅನ್ನುವಂಥದ್ದು ಏನಿದೆಯೋ, ಮತ್ತೆ ಹೇಗೆ ಅಂತಂದ್ರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅನ್ನುವಂಥದ್ದು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಆತ್ಮ ಮತ್ತು ದೇಹ, ಇವಾಗ ಹೇಗೆ ಇವೆರಡು ಒಂದಕ್ಕೊಂದು ಬಿಟ್ಟು ಇರೋದಿಲ್ವೋ, ಸಾಮರಸ್ಯ ಜೀವನ ಅಂತಂದ್ರೆ ಕುಟುಂಬದ ಕೌಟುಂಬಿಕ ಕಲಹಗಳು ಬರುವಂಥದ್ದೇ ಗಂಡ ಹೆಂಡತಿನಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಮನಸ್ತಾಪಗಳು ಅನ್ನುವಂಥದ್ದು. ಒಬ್ಬರನ್ನೊಬ್ಬರನ್ನ ಹರಿತುಕೊಂಡು ಜೀವನ ನಡೆಸೋದ್ರಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಬರೋದಿಲ್ಲ. ಎಷ್ಟೇ ನಾವು ಅದ್ಭುತವಾಗಿದ್ರೂ ಕೂಡ ಒಬ್ರನ್ನ ಅರ್ಥಕೊಂಡು ನಾವು ಮನೆ ವಾಸ್ತು ಪ್ರಕಾರದಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಮನಸ್ಸಿನ ಸ್ಥಿತಿಗತಿಗಳಿಂದ ಎಲ್ಲಾ ರೀತಿಯಲ್ಲಿ ಚೆನ್ನಾಗಿದ್ರೂ ಕೂಡ ಈ ಗ್ರಹಗತಿಗಳು ಮತ್ತು ಜನರ ಕಣ್ಣ ದೃಷ್ಟಿಗಳಿಂದ ಮತ್ತು ನಮಗ ಆಗುವ ಅಪಶಕುನಗಳಿಂದನೂ ಕೂಡ ನಮ್ಮಲ್ಲಿರುವ ಒಂದು ಜ್ಞಾನೇಂದ್ರಿಯ ಶಕ್ತಿ ಅನ್ನುವಂಥದ್ದು ಏನಿರುತ್ತೋ ಮತ್ತು ನಮ್ಮಲ್ಲಿರುವ ಒಂದು ಉಜ್ವಲವಾದ ಭವಿಷ್ಯ ಅನ್ನುವಂಥದ್ದು ಏನಿರುತ್ತೋ ತನಗ್ ತಾನೇ ಕಡಿಮೆ ಆಗ್ತಾ ಇರುತ್ತೆ. ಇವೆಲ್ಲ ಹೇಗೆ ಕಡಿಮೆ ಆಗುತ್ತೆ ಮತ್ತು ಏಕೆ ಕಡಿಮೆ ಆಗುತ್ತೆ ಮತ್ತೆ ಕಡಿಮೆ ಆಗೋದನ್ನ ಸಮಸ್ಯೆಗಳು ಬಂದದ್ದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಗುರುಗಳ ಆಜ್ಞೆಯಿಂದ ಒಂದು ರುದ್ರಾಕ್ಷಿಯನ್ನು ಹೇಗೆ ಧರಿಸಬೇಕು, ಒಂದು ನವರತ್ನವನ್ನು ಹೇಗೆ ಧರಿಸಬೇಕು, ಮತ್ತು ಮನೆಯಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಒಂದು ವಾಸ್ತು ಪುರುಷನನ್ನು ಹೇಗೆ ಇಟ್ಕೋಬೇಕು, ಮತ್ತು ಮನೆಯ ಬಾಗಿಲಿಗೆ ಮುಂಬಾಗಿಲಿನಲ್ಲಿ ಆಗುವಂತಹ ದಿಷ್ಟಿ ದೋಷಗಳಿಗೆ ಯಾವ ರೀತಿಯಲ್ಲಿ ಯಾವ ಚಕ್ರಗಳನ್ನು ಉಪಯೋಗಿಸ್ಬೇಕು, ಮತ್ತು ಮನೆಯ ಕುಟುಂಬದ ದೇವರು ಮನೆ ಅಂಗಳದಲ್ಲೂ, ಅಂಗಳ ಅಂತಂದ್ರೆ ಮನೆ ಹೊರಗಡೆ ಪಾಡಸಾಲೆ ಅನ್ನುವಂಥದ್ದು ಹಿಂದ್ಗಡೆ ಎಲ್ಲ ಇರ್ತೀವಿ, ಇವಾಗೆಲ್ಲ ಬಾಲ್ಕನಿ ಅಂತೀವಲ್ಲ, ಆ ಬಾಲ್ಕನಿನಲ್ಲೂ ಯಾವ್ಯಾವ ಗಿಡಗಳನ್ನ ವಾಸ್ತು ಪ್ರಕಾರವಾಗಿ ಹೇಗೆ ಬೆಳೆಸ್ಬೇಕು, ಮತ್ತು ಮನೆ ಒಳಗಡೆ ದೇವ್ರ ಮನೆ ಅನ್ನುವಂಥದ್ದು ಎಷ್ಟು ಸ್ವಚ್ಛವಾಗಿ ಮನೆ ಕುಲ ದೇವರಿಗೆ ಸಂಬಂಧಪಟ್ಟಂತೆ ಮತ್ತು ಇಷ್ಟ ದೇವರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಗ್ರಹಗಳನ್ನು ಯಾವ ದಿಕ್ಕಿನಲ್ಲಿ ಹೇಗೆ ಪೂಜೆ ಮಾಡಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈ ಎಲ್ಲಾ ವಿಷಯಗಳಿಂದನೂ ಕೂಡ ಪ್ರೀತಿ ವಿಶ್ವಾಸದಿಂದ ಪ್ರೇಮ ವಿವಾಹ ಆಗಿರ್ಬೋದು ಮತ್ತು ಕಲ್ಯಾಣ ಮತ್ತು ಅವಿಭಕ್ತಿ ಕುಟುಂಬಗಳು ಅನ್ನುವಂಥದ್ದು ಹಿಂದೆ ಹೇಗೆ ಸ್ಟ್ರೆಂತ್ ಅನ್ನುವಂಥದ್ದು ಇತ್ತು, 100 ವರ್ಷಗಳ ಕಾಲ ಬಾಳ್ಮೆ ಅನ್ನುವಂಥದ್ದು ಮಾಡ್ತಾ ಇದ್ರು, ಮತ್ತು ಆರೋಗ್ಯಕರವಾದ ಜೀವನ ಅನ್ನುವಂಥದ್ದು ಹೇಗೆ ಸುಖ ಸಂಸಾರ ಅನ್ನುವಂಥದ್ದು ನಡೆಸ್ತಾ ಇದ್ರು, ಈ ಎಲ್ಲಾ ವಿಷಯಗಳಿಗೂ ಕೂಡ ಭಗವಂತನಿಂದ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ಯಾವ ರೀತಿ ಲಾಲನೆ ಪಾಲನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಹೇಗೆ ನಡ್ಕೊಳ್ತಾ ಇದೀವಿ ಅನ್ನೋದು ಅವರು ನಮ್ಮನ್ನ ನೋಡಿ ಕಲಿತಾರಲ್ವಾ. ಖಂಡಿತ ನಾವು ಫಸ್ಟ್
ಸನಾತನ ಧರ್ಮದ ಸಂಪ್ರದಾಯಗಳನ್ನು ನಾವು ಮಾಡ್ಕೊಳ್ತಾ ಹೋದಾಗ, ಯಾವುದನ್ನೂ ಬಿಡದೇ ಇದ್ದಾಗ ತಾನೇ ಮಕ್ಕಳಲ್ಲೂ ಕೂಡ ಒಂದು ಉಜ್ವಲವಾದ ಭವಿಷ್ಯವನ್ನು ಕಾಣಬಹುದು. ಗುರುಗಳೀಗ ಪ್ರೇಮ ವಿವಾಹ ಆಗ್ತಾರೆ ಅನ್ನೋದಾದ್ರೆ ಕುಟುಂಬದ ವಿರೋಧ ಇಟ್ಕೊಂಡು ಪ್ರೇಮ ವಿವಾಹ ಆಗ್ತದೆ ನೋಡಿ, ಆಗ ಸಹಜವಾಗಿ ಕುಟುಂಬಸ್ಥರು ಕಣ್ಣೀರಿಡ್ತಾರೆ. ಅಯ್ಯೋ ನಾವಿದು ಅನ್ಕೊಂಡಿರ್ಲಿಲ್ಲ, ಹಿಂಗಾಯ್ತು, ಏನ್ ಮಾಡ್ಬಿಟ್ರಿ, ನಮ್ ಗೌರವಕ್ಕೆ ಧಕ್ಕೆ ಆಯ್ತು ಅಂತ ಕಣ್ಣೀರಿಡ್ತಲ್ಲ, ಆ ಕಣ್ಣೀರು ಆ ಹೊಸ ದಂಪತಿಯ ಜೀವನದಲ್ಲಿ ಪರಿಣಾಮ ಬೀರಬಹುದಾ? ಮುಖ್ಯವಾಗಿ ತಂದೆ ತಾಯಿ ಅನ್ನೋದಕ್ಕಿನ್ನೂ ಕೂಡ ಹೆಣ್ಮಗಳ ಅಂತಂದ್ರೆ ತಾಯಿಯ ಆ ವೇದನೆ ಅನ್ನುವಂಥದ್ದು ಏನಿರುತ್ತೋ, ತಾಯಿ ಕರಳಿಂದ ಓಂಕಾರ ಹೇಗೆ ನಮಗೆ ನಾಭಿಯಿಂದ ಹುಟ್ಟುತ್ತೋ ಹಾಗೆ ಆ ದುಃಖ, ಆ ನೋವು ಅನ್ನುವಂಥದ್ದು, ಕಣ್ಣೀರನ್ನ ಹೆಣ್ಣಿನ ಒಂದು ಶಾಪ ಅನ್ನುವಂಥದ್ದು ಹೇಗೆ ಬರುತ್ತೋ ಹಾಗೆ ಯಾವುದೇ ರೀತಿಯ ಪ್ರೇಮ ವಿವಾಹವನ್ನು ಒಪ್ಪಿಸಿದ್ರು ಕೂಡ, ಬಲವಂತವಾಗಿ ಒಪ್ಪಿಸಿದ್ರು ಕೂಡ, ಅಥವಾ ಒಪ್ಪಿಗೆ ಇಲ್ಲದೆ ಹೋದ್ರು ದೂರದಲ್ಲಿ ಹೋಗಿ ನಾವು ಮದುವೆ ಮಾಡ್ಕೊಂಡಿದ್ದೀವಿ, ಫಸ್ಟ್ ಕ್ಲಾಸ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಕಣ್ಣಲ್ಲಿ ಆವಾಗಿನ ಕ್ಷಣಕ್ಕೆ ಅಂತಂದ್ರೆ 1 ವರ್ಷ 2 ವರ್ಷ ಚೆನ್ನಾಗಿರ್ಬೋದು, ಒಂದಲ್ಲ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗಳು, ನೋವು ಅನ್ನುವಂಥದ್ದು ಕಂಡು ಬರುತ್ತದೆ. ಆ ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರ ವಶೀಕರಣ ಯೋಗ ಅನ್ನುವಂಥದ್ದು ಇರುತ್ತೆ, ವಶೀಕರಣ ಫಲ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ವಶೀಕರಣ ಅಂತಂದ್ರೇನೆ 11 ರೀತಿಯಾದ ವಶೀಕರಣಗಳಿದ್ದಾವೆ. ಅಂದ್ರೆ ಒಂದೇ ರೂಪದಲ್ಲಿ ಅಂತಲ್ಲ, ವಶೀಕರಣದಲ್ಲಿ 11 ವಿಧವಾದ ವಶೀಕರಣಗಳು. ಒಬ್ಬ ಭಗವಂತನನ್ನ ನಾವು ಒಲಿಸ್ಕೋಬೇಕು ಅನ್ನೋಂಥದ್ದು ಒಂದು ರೂಪದಲ್ಲಿ ವಶೀಕರಣನೇ. ನಮ್ಮನ್ನ ನಾವು ಇಷ್ಟಪಡೋ ತರ ಬೇರೆಯವರು ಕೂಡ ನನ್ನನ್ನು ನೋಡಿ ಇಷ್ಟಪಡಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ವಶೀಕರಣನೇ. ನಮ್ಮ ಜ್ಞಾನ ಅನ್ನುವಂಥದ್ದು, ನಾವೊಂದು ಎಜುಕೇಶನ್, ಯಾವುದೋ ಒಂದು ವಿದ್ಯೆನ ನಾವು ಕಲಿಬೇಕು ಅಂತಂದ್ರೆ ಅದು ನಾವು ಎಷ್ಟೇ ಪ್ರಯತ್ನಗಳು ಪಟ್ಟರು ಕೂಡ ಅದು ಸಕ್ಸಸ್ ಆಗ್ತಾ ಇರೋದಿಲ್ಲ. ಅದನ್ನ ನಾವು ವಶಪಡಿಸ್ಕೋಬೇಕು, ವಿದ್ಯಾ ಸರಸ್ವತಿಯನ್ನು ನಾವು ಒಲಿಸ್ಕೋಬೇಕು ಅಂತಂದ್ರೂ ಒಂದು ರೂಪದಲ್ಲಿ ವಶೀಕರಣನೇ. ಹೀಗಿರುವಾಗ ಯಾವುದೇ ಒಂದು ತನು, ಮನ, ಧನ ಮತ್ತು ನಮ್ಮ ಧೈರ್ಯ, ನಮ್ಮ ಮನಸ್ಸಿನ ಸ್ಥಿತಿಗತಿ, ಪಂಚೇಂದ್ರಿಯಗಳು ಮತ್ತು ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಎಷ್ಟೊಂದು ಜ್ಯೋತಿಷ್ಯದಲ್ಲಿ ಪರಿಹಾರ ಮಾರ್ಗಗಳು ಅನ್ನೋದು ಇದಾವೆ. ಆ ಪರಿಹಾರ ಮಾರ್ಗಗಳನ್ನು ಶಾಶ್ವತವಾಗಿ ಗುರು ಹಿರಿಯರಿಂದ, ತಂದೆ ತಾಯಿಯರಿಂದ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಮುಖ್ಯವಾಗಿ ಬರ್ತೈತೆ. ಅವುಗಳನ್ನು ಕೂಡ ಅನುಸರಿಸಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಕಂಡುಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಮನೆ ಕುಟುಂಬದಲ್ಲೂ ಕೂಡ ಸಾಂಸಾರಿಕವಾದ ಜೀವನದಲ್ಲಿ ಸಮಸ್ಯೆಗಳು ಬರಲ್ಲ. ಮತ್ತು ಪ್ರೇಮ ವಿವಾಹದಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಬರೋದಿಲ್ಲ. ಗುರುಗಳೀಗ ಪ್ರೇಮ ವಿವಾಹ ಆಗ್ತಾರೆ ಅನ್ನೋದಾದ್ರೆ ಕುಟುಂಬದ ವಿರೋಧ ಇಟ್ಕೊಂಡು ಪ್ರೇಮ ವಿವಾಹ ಆಗ್ತದೆ ನೋಡಿ, ಆಗ ಸಹಜವಾಗಿ ಕುಟುಂಬಸ್ಥರು ಕಣ್ಣೀರಿಡ್ತಾರೆ. ಅಯ್ಯೋ ನಾವಿದು ಅನ್ಕೊಂಡಿರ್ಲಿಲ್ಲ, ಹಿಂಗಾಯ್ತು, ಏನ್ ಮಾಡ್ಬಿಟ್ರಿ, ನಮ್ ಗೌರವಕ್ಕೆ ಧಕ್ಕೆ ಆಯ್ತು ಅಂತ ಕಣ್ಣೀರಿಡ್ತಲ್ಲ, ಆ ಕಣ್ಣೀರು ಆ ಹೊಸ ದಂಪತಿಯ ಜೀವನದಲ್ಲಿ ಪರಿಣಾಮ ಬೀರಬಹುದಾ? ಮುಖ್ಯವಾಗಿ ತಂದೆ ತಾಯಿ ಅನ್ನೋದಕ್ಕಿನ್ನೂ ಕೂಡ ಹೆಣ್ಮಗಳ ಅಂತಂದ್ರೆ ತಾಯಿಯ ಆ ವೇದನೆ ಅನ್ನುವಂಥದ್ದು ಏನಿರುತ್ತೋ, ತಾಯಿ ಕರಳಿಂದ ಓಂಕಾರ ಹೇಗೆ ನಮಗೆ ನಾಭಿಯಿಂದ ಹುಟ್ಟುತ್ತೋ ಹಾಗೆ ಆ ದುಃಖ, ಆ ನೋವು ಅನ್ನುವಂಥದ್ದು, ಕಣ್ಣೀರನ್ನ ಹೆಣ್ಣಿನ ಒಂದು ಶಾಪ ಅನ್ನುವಂಥದ್ದು ಹೇಗೆ ಬರುತ್ತೋ ಹಾಗೆ ಯಾವುದೇ ರೀತಿಯ ಪ್ರೇಮ ವಿವಾಹವನ್ನು ಒಪ್ಪಿಸಿದ್ರು ಕೂಡ, ಬಲವಂತವಾಗಿ ಒಪ್ಪಿಸಿದ್ರು ಕೂಡ, ಅಥವಾ ಒಪ್ಪಿಗೆ ಇಲ್ಲದೆ ಹೋದ್ರು ದೂರದಲ್ಲಿ ಹೋಗಿ ನಾವು ಮದುವೆ ಮಾಡ್ಕೊಂಡಿದ್ದೀವಿ, ಫಸ್ಟ್ ಕ್ಲಾಸ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಕಣ್ಣಲ್ಲಿ ಆವಾಗಿನ ಕ್ಷಣಕ್ಕೆ ಅಂತಂದ್ರೆ 1 ವರ್ಷ 2 ವರ್ಷ ಚೆನ್ನಾಗಿರ್ಬೋದು, ಒಂದಲ್ಲ ಒಂದು ರೂಪದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಸಮಸ್ಯೆಗಳು, ನೋವು ಅನ್ನುವಂಥದ್ದು ಕಂಡು ಬರುತ್ತದೆ. ಆ ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರ ವಶೀಕರಣ ಯೋಗ ಅನ್ನುವಂಥದ್ದು ಇರುತ್ತೆ, ವಶೀಕರಣ ಫಲ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ವಶೀಕರಣ ಅಂತಂದ್ರೇನೆ 11 ರೀತಿಯಾದ ವಶೀಕರಣಗಳಿದ್ದಾವೆ. ಅಂದ್ರೆ ಒಂದೇ ರೂಪದಲ್ಲಿ ಅಂತಲ್ಲ, ವಶೀಕರಣದಲ್ಲಿ 11 ವಿಧವಾದ ವಶೀಕರಣಗಳು. ಒಬ್ಬ ಭಗವಂತನನ್ನ ನಾವು ಒಲಿಸ್ಕೋಬೇಕು ಅನ್ನೋಂಥದ್ದು ಒಂದು ರೂಪದಲ್ಲಿ ವಶೀಕರಣನೇ. ನಮ್ಮನ್ನ ನಾವು ಇಷ್ಟಪಡೋ ತರ ಬೇರೆಯವರು ಕೂಡ ನನ್ನನ್ನು ನೋಡಿ ಇಷ್ಟಪಡಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ವಶೀಕರಣನೇ. ನಮ್ಮ ಜ್ಞಾನ ಅನ್ನುವಂಥದ್ದು, ನಾವೊಂದು ಎಜುಕೇಶನ್, ಯಾವುದೋ ಒಂದು ವಿದ್ಯೆನ ನಾವು ಕಲಿಬೇಕು ಅಂತಂದ್ರೆ ಅದು ನಾವು ಎಷ್ಟೇ ಪ್ರಯತ್ನಗಳು ಪಟ್ಟರು ಕೂಡ ಅದು ಸಕ್ಸಸ್ ಆಗ್ತಾ ಇರೋದಿಲ್ಲ. ಅದನ್ನ ನಾವು ವಶಪಡಿಸ್ಕೋಬೇಕು, ವಿದ್ಯಾ ಸರಸ್ವತಿಯನ್ನು ನಾವು ಒಲಿಸ್ಕೋಬೇಕು ಅಂತಂದ್ರೂ ಒಂದು ರೂಪದಲ್ಲಿ ವಶೀಕರಣನೇ. ಹೀಗಿರುವಾಗ ಯಾವುದೇ ಒಂದು ತನು, ಮನ, ಧನ ಮತ್ತು ನಮ್ಮ ಧೈರ್ಯ, ನಮ್ಮ ಮನಸ್ಸಿನ ಸ್ಥಿತಿಗತಿ, ಪಂಚೇಂದ್ರಿಯಗಳು ಮತ್ತು ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಎಷ್ಟೊಂದು ಜ್ಯೋತಿಷ್ಯದಲ್ಲಿ ಪರಿಹಾರ ಮಾರ್ಗಗಳು ಅನ್ನೋದು ಇದಾವೆ. ಆ ಪರಿಹಾರ ಮಾರ್ಗಗಳನ್ನು ಶಾಶ್ವತವಾಗಿ ಗುರು ಹಿರಿಯರಿಂದ, ತಂದೆ ತಾಯಿಯರಿಂದ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಮುಖ್ಯವಾಗಿ ಬರ್ತೈತೆ. ಅವುಗಳನ್ನು ಕೂಡ ಅನುಸರಿಸಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಕಂಡುಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಮನೆ ಕುಟುಂಬದಲ್ಲೂ ಕೂಡ ಸಾಂಸಾರಿಕವಾದ ಜೀವನದಲ್ಲಿ ಸಮಸ್ಯೆಗಳು ಬರಲ್ಲ. ಮತ್ತು ಪ್ರೇಮ ವಿವಾಹದಲ್ಲೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಬರೋದಿಲ್ಲ. ಓಕೆ ಗುರುಗಳೀಗ ಪ್ರೇಮ ವಿವಾಹ, ಇದನ್ನ ದಾಟಿ
ದಾಂಪತ್ಯ ಜೀವನ ಚೆನ್ನಾಗಿ ನಡೆಸ್ತಿರ್ತಾರೆ, ಯಾವುದೋ ಒಂದು ಕಾರಣ ವಿಚ್ಛೇದನದವರೆಗೂ ಹೋಗುತ್ತೆ ಅನ್ನೋದಾದ್ರೆ ಇದು ಯಾವ ಕರ್ಮ? ಪಾಪ ದಂಪತಿಗಳು ಎಂದೂ ಕೂಡ ನಿರೀಕ್ಷೆ ಮಾಡಿರ್ತಾರೋ ಇಲ್ವೋ, ಆ ಡಿವೋರ್ಸಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಇದು ಯಾವ ಕಾರಣಕ್ಕಾಗತ್ತೆ ಅಂತ? ಮುಖ್ಯವಾಗಿ ಜನರಿಂದ ಜನರಿಗೇನೆ ಸಮಸ್ಯೆ ಇಲ್ಲಿ ಉಟ್ಕೊಳ್ಳುತ್ತೆ. ಅಂದ್ರೆ ಒಂದು ಹೆಣ್ಣೆ ಶತ್ರು ಅಂತಂದಾಗಿ ಯಾವುದೋ ಒಂದು ರೂಪದಲ್ಲಿ ಮನೆ ಕುಟುಂಬದಲ್ಲಿ ಒಂದು ಅತ್ತೆಯಿಂದ ಆಗಿರ್ಬೋದು, ಅಜ್ಜಿಯಿಂದ ಆಗಿರ್ಬೋದು, ತಾಯಿಯಿಂದ ಆಗಿರ್ಬೋದು, ತನ್ನ ಮಗಳಿಂದ ಆಗಿರ್ಬೋದು, ಯಾವುದೋ ಒಂದು ಮುಟ್ಟು ದೋಷ ಅನ್ನುವಂಥದ್ದು ಆಗುತ್ತೆ. ಇಲ್ಲ ಅಂತಂದ್ರೆ ಶ್ರೀ ದೋಷ ಅನ್ನುವಂಥದ್ದು ಕಾಣಿಸುತ್ತೆ, ದಾಟು ದೋಷ ಅನ್ನುವಂಥದ್ದು ಕಾಣಿಸುತ್ತೆ. ಅಥವಾ ಈ ಮೂರ್ದಾರೆ ಕುಡ ಜಾಗದಲ್ಲಿ ಯಾರಿಗೆ ಏನೋ ಕರ್ಮ ದೋಷ ಅನ್ನುವಂಥದ್ದು ಇರುತ್ತೋ ಅದನ್ನ ಪರಿಹಾರ ಮಾಡ್ಕೊಂಡು ಹೋಗಿರ್ತಾರೆ. ಅಂದ್ರೆ ಆ ಕರ್ಮನ ಕಳ್ಕೊಂಡು ಹೋಗಿರ್ತಾರೆ. ಸಮಯ ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇರನೆ ಅದನ್ನ ದಾಟಿದಾಗ ನಮಗೆ ಕೆಟ್ಟ ನಕ್ಷತ್ರಗಳು, ಕೆಟ್ಟ ರಾಶಿ ನಕ್ಷತ್ರಗಳಲ್ಲಿ ಏನು ನಮಗೆ ನಷ್ಟ ಫಲ ಅನ್ನುವಂಥದ್ದು ಜಾತಕದಲ್ಲಿ ಇರುತ್ತೋ ಆವಾಗ ಆ ದಾಟು ದೋಷ ಅನ್ನುವಂಥದ್ದು ನಮಗೆ ಕನೆಕ್ಟ್ ಆದಾಗ, ಅಂತಂದ್ರೆ ಹೆಂಡತಿಗಾಗಿರ್ಬೋದು, ಗಂಡನಿಗಾಗಿರ್ಬೋದು, ಅವ್ರಿಗೆ ಮಾಡಿಸಿದ್ದಾರೆ ಅನ್ನುವಂಥದ್ದಲ್ಲ, ಓಮಾಚಾರ ಮಾಟ ಮಂತ್ರ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಇದು ನಮಗಿರುವಂತಹ ಒಂದು ಚೈತನ್ಯ, ನಮಗಿರುವಂತಹ ಒಂದು ಬಲ ಮತ್ತು ಫಲ ಅನ್ನುವಂಥದ್ದು ಏನಿರುತ್ತೋ ಫಲ ಕಳ್ಕೊಳ್ತೀವಿ. ಹೀಗಾದಾಗ ನಮ್ಮಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಇವರಲ್ಲಿ ಯಾವುದೇ ರೀತಿಯ ವಿರಸ ಅನ್ನುವಂಥದ್ದು ಇಲ್ದಿರಾನೆ, ಅಂತಂದ್ರೆ ಸಮಸ್ಯೆಗಳೇ ಇಲ್ದಿರಾನೆ ಉದ್ಭವವಾದ ಒಂದು ಹೊಸ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅನುಮಾನ ಅನ್ನುವಂಥದ್ದು ಬರುತ್ತೆ. ಅಥವಾ ಆಧ್ಯಾತ್ಮಿಕವಾಗಿ ಯಾವುದೋ ಒಂದು ಫಲ ಅನ್ನುವಂಥದ್ದು ಕರೆಕ್ಟ್ ಇರುವಂಥದ್ದು ಕಳೆದೋಗುತ್ತೆ. ಗುರುಗಳೀಗ ಪ್ರೇಮ ವಿವಾಹವೋ ಅಥವಾ ಕುಟುಂಬದಲ್ಲೇ ನನ್ನ ಮಗಳಿಗೆ ಮದುವೆ ಆಗ್ಲಿ, ನನ್ನ ಮಗನ ಮದುವೆ ಆಗ್ಲಿ ಅಂತ ಹರಸ್ಕೊಂಡಿರ್ತಾರೆ ತಂದೆ ತಾಯಿಗಳು, ಅಥವಾ ಆ ಪರ್ಟಿಕ್ಯುಲರ್ ವರನೋ ಅಥವಾ ವಧುನೋ ಹರಸ್ಕೊಂಡಿರ್ತಾರೆ. ಮದುವೆನೂ ಆಗುತ್ತೆ, ಚೆನ್ನಾಗಿರ್ತಾರೆ, ಹರಕೆ ತೀರಿಸಿರೋದಿಲ್ಲ. ಇದೇನಾದ್ರೂ ಪರಿಣಾಮ ಬೀರುತ್ತಾ? ಈ ಪರಿಣಾಮ ಹೇಗೆ ಹರಕೆ ಅನ್ನುವಂಥದ್ದು ಕಂಪ್ಲೀಟ್ ಕ್ಲಿಯರ್ ಆಗೋದಿಲ್ಲ ಅಂತಂದಾಗ ಹೆಣ್ಮಗುವಿಗೆ ಸಾಮಾನ್ಯವಾಗಿ ಎಫೆಕ್ಟ್ ಬೀಳಲ್ಲ. ಯಾಕಂತಂದ್ರೆ ಹೆಣ್ಮಗು ಹರಕೆ ಕಟ್ಕೊಳ್ಳೋದು ಯಾರು? ತಾಯಿ ಕಟ್ಕೊಳ್ತಾರೆ. ಆ ಮನೆಗೆ ಸಂಬಂಧಪಡುವಂತ ಅಲ್ಲಿವರೆಗೂ ಮಾತ್ರನೇ ಇರುತ್ತೆ. ಮನೆ ಕಂಕಣ ಭಾಗ್ಯ ಆದ ನಂತರ, ಯಾಕಂತಂದ್ರೆ ಕಂಕಣ ಭಾಗ್ಯ ಟೈಮ್ ನಲ್ಲಿ, ಸಪ್ತಪದಿ ತುಳಿಯೋ ಟೈಮ್ ನಲ್ಲಿ ಗುರುಗಳು ಅಂದ್ರೆ ಪೂಜಾರಿ ಏನು ಐವರು ಏನೇ ಇರ್ತಾರೋ ಆವಾಗ ಮಂತ್ರೋಪದೇಶ ಅನ್ನುವಂಥದ್ದು ಕೊಟ್ಟು ಆಗಿ ತಾಲಿ ಕಟ್ಟಾದ ನಂತರ ಮುಂದೆ ಹೋಗೋ ಮನೆಗೆ ಅಲ್ಲಿವರೆಗೆ ಕ್ಯಾರಿ ಮಾಡಲ್ಲ ಯಾವುದು ಈ ಕರ್ಮ ದೋಷ ಮತ್ತು ಏನು ಮುಡುಪು ಅನ್ನುವಂಥದ್ದು ಇರುತ್ತೋ ಇದು ಹೆಣ್ಮಗುಗೆ ಕ್ಯಾರಿ ಮಾಡಲ್ಲ. ಬಟ್ ಗಂಡು ಮಗುವಿಗೆ ಅದಕ್ಕೆ ಹರಕೆ ತೀರ್ಕೊಳ್ಳೋವರೆಗೂ ಕೂಡ ಸಮಸ್ಯೆಗಳು ತಪ್ಪಿದ್ದಲ್ಲ. ಅಂದ್ರೆ ಯಾವುದೋ ಒಂದು ಸಂತಾನ ಭಾಗ್ಯದಲ್ಲಿ ಸಮಸ್ಯೆಗಳಾಗಿರ್ಬೋದು, ವ್ಯಾವಹಾರಿಕವಾದ ಜೀವನದಲ್ಲಿ ಸಮಸ್ಯೆಗಳಾಗಬಹುದು, ಅಥವಾ ಡೈವರ್ಸ್ಗೆ ಸಮಸ್ಯೆಗಳು ಕಂಡು ಬರಬಹುದು, ಮನೆ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲದೆ ಇರಬಹುದು, ಮತ್ತು ಮನೆ ಕಟ್ಟೋಕೆ ಪಾಯ ಹಾಕಿರ್ತಾರೆ, ಎಷ್ಟು ವರ್ಷಗಳಾದ್ರೂ ಕೂಡ ಮನೆ ಕಟ್ಟಕ್ ಆಗದೇ ಇಲ್ಲ. ಈ ಸಮಸ್ಯೆನೂ ಕೂಡ ಮನೆ ಬಂದಂತಹ ಹೆಣ್ಮಗು ಎಷ್ಟರ ಮಟ್ಟಿಗೆ ನಾವು ಅದನ್ನ ಸ್ವೀಕರಿಸ್ತಾ ಇದ್ದೀವಿ ಅಂದ್ರೆ ನಾವು ನಮ್ಮ ಕಣ್ಣು ದೃಷ್ಟಿಯಲ್ಲಿ ನೋಡೋ ರೀತಿಯಲ್ಲಿ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗೇ ಇದೀವಿ, ವೆಲ್ಕಮ್ ಮಾಡ್ಕೊಳ್ತೇವೆ. ಮತ್ತು ಭಗವಂತನ ದೃಷ್ಟಿನಲ್ಲಿ ನಾವು ಆಲ್ರೆಡಿ ಕರ್ಮ ಹೊತ್ಕೊಂಡು ಅಂತಂದ್ರೆ ಅದನ್ನ ನಾವು ಆ ಪರಿಹಾರ ಮಾಡ್ಕೊಳ್ದಿರಾನೆ, ಏನು ಮುಡುಪು ಅನ್ನುವಂಥದ್ದು ಇರುತ್ತೋ, ಅರಕೆ ಅನ್ನುವಂಥದ್ದು ಇರುತ್ತೋ, ನಾನು ಪರಿಹಾರ ಮಾಡ್ಕೊಳ್ದಿರಾನೆ ನಾನು ಎಷ್ಟೇ ಅದ್ಭೂರಿಯಾಗಿ ವೆಲ್ಕಮ್ ಮಾಡ್ಕೊಂಡ್ರು ಕೂಡ ನಮಗದು ಸ್ಟ್ರೆಂತ್ ಇರೋದಿಲ್ಲ, ನಮಗದು ಫಲ ಅನ್ನುವಂಥದ್ದು ಕೊಡೋದಿಲ್ಲ. ಆದ ಕಾರಣದಿಂದ ಯಾವುದೇ ಕೆಲವ್ರು ಏನ್ ಮಾಡ್ತಾರೆ, ಗುರುಗಳೇ ನಾವು ಮರ್ತೇ ಹೋಗ್ಬಿಟ್ಟಿದ್ದೇವೆ, ಹರಕೆ ಏನೋದಿತ್ತು ನಮ್ಮಮ್ಮ ಮಾಡ್ಕೊಂಡಿದಾರೋ, ಅಪ್ಪ ಮಾಡ್ಕೊಂಡಿದಾರೋ, ಅಜ್ಜಿ ಮಾಡ್ಕೊಂಡಿದಾರೋ ಗೊತ್ತಿಲ್ಲ, ನಾವು ಮಾಡ್ಕೊಂಡಿದೀವಿ, ಮರ್ತೋಗಿಟ್ಟಿದೀವಿ ಅನ್ನೋರಿಗೆ ಹರಕೆ ಅನ್ನುವಂಥದ್ದು ಸ್ವಯಂ ಮತ್ತೆ ಮಾಡ್ಕೋಬೇಕು ಅಂದ್ರೆ ಮರ್ತೋಗಿರ್ತೀವಲ್ಲ, ಮರ್ತೋಗಿದ್ದೀವಿ ಗೊತ್ತಿಲ್ಲ, ಅಥವಾ ಅಪ್ಪ ಅಮ್ಮ ಯಾರಾದ್ರೂ ಮಾಡ್ಕೊಂಡಿದ್ರೇನೋ ಅವರು ಇಲ್ಲ, ಇವಾಗ ನಾವ್ ಕೇಳೋಕ್ಕೂ ಆಗೋದಿಲ್ಲ, ಗೊತ್ತಿಲ್ಲ ನಮಗೆ ಅಂತ ಮಾಹಿತಿ ಇರೋದಿಲ್ಲ ಅಂತವ್ರಿಗೆ ಹರಕೆ ಮಾಡ್ಕೊಳ್ಳಿ. ಹರಕೆ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಕುಲದೇವರಿಗೆ ಏನು ಹರಕೆ ಅಂತಂದ್ರೆ ಏನ್ ದೊಡ್ಡದಾಗಿ ಒಂದು ಮಾಡ್ಬೇಕು ಅಂತ ಏನಿಲ್ಲ. ಒಬ್ರಿಗೊಂದು 10 ಜನಕ್ಕೆ ಒಂದು ಭಗವಂತನಿಗೆ ಪ್ರಸಾದದ ರೂಪದಲ್ಲಿ ಅನ್ನದ ಸಂತರ್ಪಣೆ ಮಾಡಿದ್ರು ಕೂಡ ಅದು ಕೂಡ ಹರಕೆನೆ. ಅಥವಾ ನಮಗೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಡ ಮಕ್ಕಳಿಗೆ, ಒಂದು ದೇವಸ್ಥಾನದ ಮುಂದ್ಗಡೆ ಕೂತಿರುವಂತಹ ಒಂದು ಭಿಕ್ಷಕರಿಗೆ ಅವ್ರು ಕೇಳ್ತಾ ಇರ್ತಾರೆ, ಅವರು ಒಂದು ರೂಪದಲ್ಲಿ ಕರ್ಮ ಹೊತ್ಕೊಂಡೆ ಅಲ್ಲಿ ಕುತ್ಕೊಂಡಿರೋದು. ನಮ್ಮ ಕರ್ಮನ ಕಳಿಬೇಕು ಅಂತಂದ್ರೆ ಭಗವಂತನಿಗೆ ಹೋಗಿ ಒಳಗಡೆ ಹೋಗಿ ಭಗವಂತನಿಗೆ, ಭಗವಂತ ನನಗೆ ಇದು ಬೇಕು ಅದು ಬೇಕು ಅನ್ನೋದು ಕೇಳೋದಕ್ಕಿಂತ ನನಗೆ ಇಷ್ಟಾದ್ರೂ ಕೊಟ್ಟಿದೆಯಲ್ಲ ತಗೋ, ನನ್ನಿಂದ ನಿನಗಾದ್ರೂ ಸ್ವಲ್ಪ ನಿನ್ ಚೆನ್ನಾಗಿರೋ ಅಂತ ಅನ್ಬಿಟ್ಟು ನಿಷ್ಕಲ್ಮಶವಾದ ಮನಸ್ಸಿನಿಂದ ಆ ಭಿಕ್ಷಕರಿಗೆ ಆಗ್ಲಿ, ಹೊರಗಡೆ ಅನ್ನದಾನ ಅನ್ನುವಂತ ಮಾಡುವಂತದ್ದಾಗ್ಲಿ, ಅಥವಾ ಯಾವುದೇ ಒಂದು ವೃದ್ಧಾಶ್ರಮಗಳಿಗೆ, ಆಶ್ರಮಗಳಿಗೆ, ಅಥವಾ ಆಶ್ರಮಗಳಿಗೂ ಹೋಗೋದೇ ಬೇಡ, ನಮ್ಮ ಮನೆಯ ಸುತ್ತಮುತ್ತಲ ಅಕ್ಕಪಕ್ಕದಲ್ಲಿ ಯಾರು ಕಷ್ಟದಿಂದ ಇರ್ತಾರೆ ಅನ್ನೋದು ನಮ್ ಕಣ್ಣಾರೆ ನೋಡ್ತಾ ಇರ್ತೀವಿ.
ಅವರಿಗೆ ಸಾಧ್ಯವಾದಷ್ಟು ನಮಗೆ ಸಹಾಯ ಮಾಡಿದ್ರೆ ಇದೇ ನಿಜವಾದ ಸೇವೆ. ಹೌದು, ಹರಕೆ ತೀರಿಸುವಂತದ್ದು ಗುಣ. ಇದೇ ನಿಜವಾದ ಪೂಜೆ. ಭಗವಂತ ಇದನ್ನೇ ಮಾನವೀಯತೆಯಿಂದ ನಾವು ಪ್ರತಿಯೊಂದು ಸಂಸ್ಕಾರವನ್ನು ಕೂಡ ಬಿಡದಿರ ಎಷ್ಟು ಸಾಧ್ಯವಾಗದಷ್ಟು ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದಲ್ಲ, ನಾನು ಚೆನ್ನಾಗಿದ್ದೇನೆ ನನ್ನ ಅಕ್ಕಪಕ್ಕದವರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥದ್ದು ಒಂದು ಒಳ್ಳೆ ಮನೋಭಾವ ಬರುತ್ತಲ್ಲ, ಇದೇ ನಿಜವಾದ ಭಕ್ತಿ, ಇದೇ ನಿಜವಾದ ಪೂಜೆ. ಇದರಿಂದ ಮನೆ ಕುಟುಂಬದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರಕ್ಕೆ ಮೂಲ ಕಾರಣನು ಒಂದು ಒಳ್ಳೆ ಉಪಾಯ. ಗುರುಗಳಿಗೆ ನೀವು ಸರಳ ಸೂತ್ರಗಳನ್ನ ಹಲವಾರು ಕಾರ್ಯಕ್ರಮಗಳು ತಿಳಿಸ್ಕೊಟ್ಟಿದ್ದೀರಿ. ಏನೇ ಸಮಸ್ಯೆ ಇದ್ರೂ ಕೂಡ ಸರಳ ಸೂತ್ರಗಳಿರುತ್ತೆ ಅಂತ ಹೇಳಿ. ಈಗ ಗಂಡು ಹೆಣ್ಣು ಮದುವೆ ಆಗ್ತಿರ್ತಾರೆ ಅನ್ನೋದಾದ್ರೆ 100 ಕಾಲ ಚೆನ್ನಾಗಿರ್ಲಿ ಅನ್ನುವಂಥ ಉದ್ದೇಶದಿಂದ ಆಗಾಗ ಜಗಳ ಸಮಸ್ಯೆ ಆಗ್ತಿದೆ ಅನ್ನೋದಾದ್ರೆ ಇಂಥ ಸಣ್ಣ ಪುಟ್ಟ ಮಾರ್ಗ ಅನುಸರಿಸಿ ಇವೆಲ್ಲವೂ ಕೂಡ ಶಮನ ಆಗುತ್ತೆ ಅನ್ನೋದಾದ್ರೆ ಏನ್ ಹೇಳ್ಬೋದು? ಮುಖ್ಯವಾಗಿ ಪ್ರತಿಯೊಂದು ರಾಶಿ ನಕ್ಷತ್ರಕ್ಕೂ ತನ್ನದೇ ಆದ ಬೀಜ ಮಂತ್ರ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ನವಗ್ರಹಗಳ ಬೀಜ ಮಂತ್ರ, ರಾಶಿಯ ಅಧಿಪತಿಯ ಬೀಜ ಮಂತ್ರ ಅನ್ನುವಂಥದ್ದು. ಈ ಬೀಜ ಮಂತ್ರವನ್ನು ಪ್ರತಿದಿನ ಕಡಿಮೆ ಅಂತಂದ್ರೂ ಕೂಡ 108 ಸಾರಿ, ಅಂದ್ರೆ 108 108 ಸಾರಿ ಜಪಿಸಿದಾಗ, ಪಠಿಸಿದಾಗ ಅಥವಾ ಬರವಣಿಗೆ ರೂಪದಲ್ಲಿ ಪ್ರತಿದಿನ ಬರೆದಾಗ ಅವರಲ್ಲಿರುವಂತಹ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ನೆಗೆಟಿವ್ ಎನರ್ಜಿ ಇರುತ್ತೋ ಅದು ಕಡಿಮೆ ಆಗ್ತಾ ಇರುತ್ತೆ. ಅವಾಗ ಅದರಿಂದ ಸ್ವಲ್ಪ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮತ್ತು ಅವರ ರಾಶಿ ನಕ್ಷತ್ರಗಳಿಗೆ ಮತ್ತು ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಚಕ್ರಸ್ಥಾಪನೆಗಳು ಅನ್ನುವಂಥದ್ದು ಬರ್ತೈತೆ ಮತ್ತು ಅಷ್ಟಬಂಧನೆ ಅನ್ನುವಂಥದ್ದು ಬರ್ತೈತೆ. ಈ ಪ್ರಯೋಗಗಳನ್ನು ಮಾಡಿಕೊಂಡು ಮನೆಗೆ ಗುರುಗಳ ಆಜ್ಞೆಯಿಂದ ಯಾವ ರೂಪದಲ್ಲಿ ಯಾವುದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು ಇರುತ್ತೆ, ಅದನ್ನ ಮಾಡಿದಾಗ ಖಂಡಿತವಾಗ್ಲೂ ಸಕ್ಸಸ್ ಕಂಡ್ಕೋಬಹುದು. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಈಗ ಪ್ರೇಮ ವಿವಾಹ ಅಂದಾಗ ಅಥವಾ ವಿವಾಹದಲ್ಲಿ ವಿಚ್ಛೇದನ ಅಂದಾಗ ಯಾವ ರೀತಿ ಸರಳ ಮಾರ್ಗಗಳಿದ್ದಾವೆ ಸರಿಪಡಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಸಂಬಂಧಗಳ ಕುರಿತಂತೆ. ಪ್ರೇಮ ವಿವಾಹವೋ ಅಥವಾ ವಿವಾಹದ ಸಂದರ್ಭದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳಿಗೆ ಸರಳ ಮಾರ್ಗಗಳಿದ್ದಾವೆ. ಮುಖ್ಯವಾಗಿ ಮನಸ್ಸು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಮನಸ್ಸು ಸರಿಯಾಗಿದ್ದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಅದಕ್ಕೆ ಸರಳ ಸೂತ್ರಗಳನ್ನ ಗುರೂಜಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆ ಎಲ್ಲ ಸರಳ ಸೂತ್ರಗಳ ಪಾಲನೆಯಿಂದ ಖಂಡಿತವಾಗ್ಲೂ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 990089089019 9900890818.